ಹಾಯ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಐಶ್ವರ್ಯ ಮಹೇಶ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ವ್ಲಾಗ್ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಅಣ್ಣನ ಮದುವೆ ಆಗಿತ್ತಲ್ವ, ಸೊ ಬೀಗ್ರೂಟಕ್ಕೆ ರೆಡಿ ಆಗೋಣ ಅಂತ ವಿತ್ ಮೇಕಪ್ ಜೊತೆ ವ್ಲಾಗ್ ಶೇರ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಸ್ಯಾರಿ ವೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ಪಿಂಕ್ ಮತ್ತು ಗೋಲ್ಡ್ ಕಾಂಬಿನೇಷನಲ್ಲಿದೆ. ಮಹಿ ನನಗೆ ಫಸ್ಟ್ ಟೈಮ್ ಬರ್ಡೇಗೆ ಈ ಸ್ಯಾರಿ ಒಂದು ಗಿಫ್ಟ್ ಮಾಡಿದ್ದು. ಸೊ ಇದಂತೂ ತುಂಬ ಪ್ರೀಶಿಯಸ್ ಅಂತಲೇ ಹೇಳ್ಬೋದು ನನಗೆ. ಈ ಒಂದು ಪಿಂಕ್ ಸ್ಯಾರಿಗೆ ಬ್ಲೂ ಕಲರ್ ಕಾಂಬಿನೇಷನ್ ಬ್ಲೌಸ್ ಬಂದಿತ್ತು. ಸೊ ಆವಾಗ ನಾನು ಸಡನ್ನಾಗಿ ಈ ರೀತಿ ಬ್ಲೌಸ್ನ ಹೊಲಿಸ್ಕೊಂಡಿದ್ದೆ. ಅಂದರೆ ಒಂದು ಟೆಂಪಲ್ಗೆ ಹೋಗಬೇಕಾಗಿತ್ತು ಅಂತ ಹೇಳಿ 2 ಡೇಸಲ್ಲೇ ನಾನು ಈ ಒಂದು ಬ್ಲೌಸ್ನ ಹೊಲಿಸ್ಕೊಂಡೆ. ನಮ್ಮ ಊರಲ್ಲೇ ಒಬ್ಬರು ಆಂಟಿ ಇದ್ದಾರೆ, ಸೊ ಅವ್ರ ಹತ್ರ ಇದನ್ನು ಸ್ಟಿಚ್ ಮಾಡಿಸಿದ್ದು. ಮಹಿ ಜೊತೆ ಧರ್ಮಸ್ಥಳಕ್ಕೆ ಫಸ್ಟ್ ಟೈಮ್ ಈ ಸ್ಯಾರಿನ ಹಾಕೊಂಡೋಗಿದ್ದೆ. ಅದು ಬಿಟ್ಟರೆ ಇವತ್ತು ಹಾಕ್ಕೊಳ್ತಾ ಇದ್ದೀನಿ ಈ ಒಂದು ಸ್ಯಾರಿನ. ಸೊ ಫಸ್ಟಿಗೆ ನಾನು ಟೋನರ್ನ ಅಪ್ಲೈ ಮಾಡ್ತಾ ಇದ್ದೀನಿ ಫೇಸ್ಗೆ, ಯಾಕಂದರೆ ಮೇಕಪ್ ಸ್ವಲ್ಪ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ. ಹಾಗಾಗಿ ನೆಕ್ಸ್ಟು ಮಾಯ್ಶ್ಚರೈಸರ್ ನಾನು ಯೂಸ್ ಮಾಡ್ತಾ ಇರೋದು ಡಾಟ್ ಆ್ಯಂಡ್ ಕೀ. ಸೊ ಇದಂತೂ ನಂಗೆ ತುಂಬ ಇಷ್ಟ ಆಗಿದೆ. ರೀಸೆಂಟಾಗಿ ನಾನು ಪರ್ಚೇಸ್ ಮಾಡಿದ್ದು. ಸೊ 1 ವೀಕ್ ಆಯಿತು ಅಂತ ಅಂದ್ಕೊಳ್ಳಿ, 1 ವೀಕ್ ಮೇಲೆ ಆಗಿದೆ ನಾನು ಇದನ್ನು ಯೂಸ್ ಮಾಡ್ತಾ. ಸೊ ತುಂಬ ಚೆನ್ನಾಗಿದೆ. ಆ್ಯಂಡ್ ಡಾಟ್ ಆ್ಯಂಡ್ ಕೀ ಅವರ ಸನ್ಸ್ಕ್ರೀನ್ ಲೋಷನ್ನ ಯೂಸ್ ಮಾಡ್ತಾ ಇದ್ದೀನಿ. SPF 50 ಇದೆ. ಸೊ ನೀವು ಯಾರಾದರೂ ಯೂಸ್ ಮಾಡ್ತಾಯಿದ್ರೆ ನನಗೆ ತಿಳಿಸಿ ಚೆನ್ನಾಗಿದೆಯಾ ಏನು ಅಂತ. ಸೊ ನನಗೆ ಇದು ತುಂಬ ಇಷ್ಟ ಆಗಿದೆ. ಆ್ಯಂಡ್ ಬಿಸಿಲು ಟೈಮಲ್ಲಿ ಸನ್ಸ್ಕ್ರೀನ್ ಲೋಷನ್ ತುಂಬಾ ಮುಖ್ಯ. ಸೊ ನೀವೆಲ್ಲರೂ ಹೊರಗಡೆ ಹೋಗಬೇಕು ಅಂತ ಹೇಳಿದ್ರೆ ಸನ್ಸ್ಕ್ರೀನ್ ಲೋಷನ್ನ ಅಪ್ಲೈ ಮಾಡ್ಕೊಳ್ಳಿ. ಸೊ ದಟ್ ಟ್ಯಾನ್ ಎಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ವೀಡಿಯೋಸ್ನ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಏನಕ್ಕೆ ಅಂತ ಹೇಳಿದರೆ, ನಾನು ಟ್ರಿಪ್ಪಿಗೆ ಹೋಗಿದ್ದೆ. ಸೊ ಟ್ರಿಪ್ಪಿಂದ ನಾನು ಆ್ಯಕ್ಚುಲಿ ಇವತ್ತು ತಾನೇ ಬಂದೆ. ಸೊ ಹಾಗಾಗಿ ವೀಡಿಯೋಸ್ ಎಲ್ಲ ತುಂಬ ಲೇಟಾಗಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಟ್ರಿಪ್ಪಂದು ವ್ಲಾಗೆಲ್ಲ ಆದಷ್ಟು ಬೇಗ ಶೇರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ, ಓಕೆನಾ. ಸೊ ನೆಕ್ಸ್ಟು ನಾನಿಲ್ಲಿ ಪ್ರೈಮರ್ನ ಯೂಸ್ ಮಾಡ್ತಾ ಇದ್ದೀನಿ. ನಾನು ಯೂಸ್ ಮಾಡ್ತಾ ಇರೋದು ಫಿಟ್ ಮಿ ಪ್ರೈಮರು. ಸೊ ಇದಂತೂ ತುಂಬಾ ಗ್ಲೋ ಥರ ಶೈನಿಂಗಾಗಿ ಕಾಣಿಸುತ್ತೆ ಇದನ್ನು ಅಪ್ಲೈ ಮಾಡಿದ ತಕ್ಷಣ. ನಂದು ಪೋರ್ ಸ್ಕಿನ್ ಆಗಿರೋದ್ರಿಂದ ಇದು ಮೇಕಪ್ ಚೆನ್ನಾಗಿ ಬೇಸ್ ಏನಿದೆ ಅದೆಲ್ಲ ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಸೊ ಹಾಗಾಗಿ ನಾನು ಫಿಟ್ ಮಿ ಅವರ ಈ ಒಂದು ಪ್ರೈಮರ್ನ ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ನಾನಿಲ್ಲಿ ಇನ್ಸೈಟ್ ಅವರ ಕಲರ್ ಕರೆಕ್ಟರ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಆರೆಂಜ್ ಕಲರ್ ಕರೆಕ್ಟರು. ಸೊ ನನ್ನ ಫೇಸಲ್ಲಿ ಪಿಂಪಲ್ ಮಾರ್ಕ್ಸ್ ಏನಿದೆ ಅದನ್ನು ಸ್ವಲ್ಪ ಹೈಡ್ ಮಾಡೋದಕ್ಕೆ ಅಂತ ಹೇಳಿ ಕಲರ್ ಕರೆಕ್ಟರ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಲೈಟಾಗಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಸಮ್ಮರ್ ಟೈಮಲ್ಲಿ ತುಂಬಾ ಸ್ವೆಟ್ ಆಗ್ತೀನಲ್ವ, ಹಾಗಾಗಿ ನಾನು ಎಲ್ಲಿ ಸ್ವೆಟ್ ಆಗ್ತೀನೋ ಅಲ್ಲೇ ಪಿಂಪಲ್ಸ್ ಆಗೋದಕ್ಕೆ ಸ್ಟಾರ್ಟ್ ಆಗ್ತಾ ಇರುತ್ತೆ. ಹಾಗಾಗಿ ಕಲರ್ ಕರೆಕ್ಟರ್ನ ಯೂಸ್ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಇದನ್ನು ಒಂದು ಬ್ಯೂಟಿ ಬ್ಲೆಂಡರಲ್ಲಿ ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ. ತೀರಾ ಸಿಂಪಲ್ ಮೇಕಪ್ ಲುಕ್ನ ಕೂಡ ಕೇಳಿದ್ದೀರಾ ನೀವು. ಸೊ ಆದಷ್ಟು ಬೇಗ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಾನು ಯಾವ ರೀತಿ ರೆಡಿ ಆಗ್ತೀನಿ ಅದನ್ನು ಮಾತ್ರ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಓಕೆನಾ. ಅದು ಬಿಟ್ಟು ನಾನು ಎಕ್ಸ್ಟ್ರಾ ಪ್ರೊಫೆಷ್ನಲ್ ಆಗಿ ಎಲ್ಲ ನಾನು ಮೇಕಪ್ ಎಲ್ಲ ಮಾಡ್ಕೊಳ್ಳೋದಕ್ಕೆ ಹೋಗಲ್ಲ. ನನಗೇನು ಗೊತ್ತೋ ಅದನ್ನು ಮಾತ್ರ ನಾನು ಮೇಕಪ್ ಮಾಡ್ಕೊಳ್ತೀನಿ ಅಷ್ಟೇ. ಸೊ ನೆಕ್ಸ್ಟು ನಾನಿಲ್ಲಿ ಫೌಂಡೇಶನ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಪ್ಯಾಕ್ ಅವರ ಫೌಂಡೇಶನು. ಸೊ ನೀವು ನೋಡ್ತಾ ಇರ್ಬೋದು, ಲಿಟಲ್ ಬಿಟ್ ಇಷ್ಟು ನಾನು ಫೌಂಡೇಶನ್ನ ಯೂಸ್ ಮಾಡ್ತಾ ಇದ್ದೀನಿ. ಅಷ್ಟೇ ಸಾಕಾಗುತ್ತೆ. ಅದೇ ಹೇಳಿದಾಗೆ ತೀರಾ ಜಾಸ್ತಿ ಹಾಕೋಬಿಟ್ರೆ ಈ ಮದುವೆ ಹೆಣ್ಣಿಗೆ ಮೇಕಪ್ ಮಾಡ್ತೀವಿ ಗೊತ್ತಾ, ಸೊ ಆ ರೀತಿ ಕಾಣಿಸುತ್ತೆ ಅಂತ ಹೇಳಿ ಲೈಟಾಗಿ ನಾನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಸ್ವಿಸ್ ಬ್ಯೂಟಿ ಅವರ ಫೌಂಡೇಶನ್ ಬ್ರಷ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ನಿಮಗೇನಾದರೂ ಫೌಂಡೇಶನ್ ಬ್ರಷ್ ಇಲ್ಲ ಅಂತ ಹೇಳಿದರೆ ಬ್ಯೂಟಿ ಬ್ಲೆಂಡರ್ ಆಲ್ಮೋಸ್ಟ್ ಎಲ್ಲರ ಹತ್ರ ಇದ್ದೇ ಇರುತ್ತೆ. ಸೊ ಅದರಲ್ಲಿ ನೀವು ಈಸಿಯಾಗಿ ಬ್ಲೆಂಡ್ ಮಾಡ್ಕೋಬೋದು. ಅದನ್ನು ಯಾವ ರೀತಿ ಅಂತ ಹೇಳಿದರೆ, ಬ್ಯೂಟಿ ಬ್ಲೆಂಡರ್ ಸ್ವಲ್ಪ ಗಟ್ಟಿರುತ್ತೆ. ಸೊ ಅದನ್ನು ಫುಲ್ ಸಾಫ್ಟ್ ಆಗಬೇಕು. ಅದಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ರೆ, ನೀವು ನೀರಲ್ಲಿ ಚೆನ್ನಾಗಿ ಅದನ್ನು ಅಬ್ಸರ್ವ್ ಆಗಬೇಕು ಬ್ಯೂಟಿ ಬ್ಲೆಂಡರ್. ಅದಾದಮೇಲೆ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಒಂದು ಕಾಟನ್ ಬಟ್ಟೆಯಲ್ಲಿ ಆ ನೀರೆಲ್ಲ ಫುಲ್ ಅಬ್ಸರ್ವ್ ಆಗಬೇಕು ಬ್ಯೂಟಿ ಬ್ಲೆಂಡರಲ್ಲಿ ಏನು ನಾವು ವಾಶ್ ಮಾಡಿರ್ತೀವಿ ಆ ನೀರೆಲ್ಲ. ಅದಾದಮೇಲೆ ನೀವು ಫೌಂಡೇಶನ್ನ ಬ್ಲೆಂಡ್ ಮಾಡೋದ್ರಿಂದ ತುಂಬ ಈಸಿಯಾಗಿ ಅದು ನಿಮ್ಮ ಫೇಸ್ಗೆಲ್ಲ ಬ್ಲೆಂಡ್ ಆಗುತ್ತೆ. ಸೊ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಓಕೆನಾ. ನೆಕ್ಸ್ಟು ನಾನಿಲ್ಲಿ ಕನ್ಸೀಲರ್ನ ಯೂಸ್ ಮಾಡ್ತಾ ಇದ್ದೀನಿ. ಇದ್ರ ಶೇಡ್ ಬಂದು 3.5. ಸೊ ನಾನು ಆಲ್ರೆಡಿ ಮೇಕಪ್ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಯಾರು ನೋಡಿಲ್ವೋ ಪ್ಲೀಸ್ ಹೋಗಿ ನೀವು ಚೆಕ್ ಮಾಡ್ಬೋದು, ಮದುವೆಗೆ ಯಾವ ರೀತಿ ರೆಡಿ ಆಗ್ತೀವಿ ಅಂತ ಹೇಳಿ. ಸೊ ಇದ್ರ ಲಾಸ್ಟ್ ವ್ಲಾಗೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ನೋಡಿಲ್ಲ ಅಂತ ಹೇಳಿದರೆ ಪ್ಲೀಸ್ ಹೋಗಿ ಒಂದು ಸಲ ಚೆಕ್ ಮಾಡಿ, ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ. ಸೊ ಈ ಒಂದು ಕನ್ಸೀಲರ್ ತುಂಬ ಹೈಲೈಟಾಗಿ ಕಾಣಿಸ್ಲಿ ಅಂತ ಹೇಳಿ ಈ ಒಂದು ಕನ್ಸೀಲರ್ನ ಯೂಸ್ ಮಾಡ್ತೀವಿ. ಸೊ ಡಾರ್ಕ್ ಪ್ಲೇಸ್ ಎಲ್ಲ ಏನಿದೆ ನಿಮ್ಮ ಫೇಸ್ ಮೇಲೆ ಅದ್ರ ಮೇಲೆಲ್ಲ ನೀವು ಅಪ್ಲೈ ಮಾಡ್ಕೊಳ್ಬೋದು. ಆ್ಯಂಡ್ ಪಿಂಪಲ್ಸ್ ಮಾರ್ಕ್ಸ್ ಎಲ್ಲ ಏನಿರುತ್ತೆ ಅದರಲ್ಲೂ ಕೂಡ ನೀವು ಅಪ್ಲೈ ಮಾಡೋದ್ರಿಂದ ಇದೆಲ್ಲ ಫುಲ್ ಕವರ್ ಆಗುತ್ತೆ, ಓಕೆನಾ. ಈ ನೋಸ್ ಹತ್ರ ಮತ್ತು ಅಪ್ಪರ್ ಲಿಪ್ಪು ಈ ಸೈಡ್ಸ್
ಸೈಡ್ ಲಿಪ್ಪೆಲ್ಲ ಏನಿರುತ್ತೆ ಅಲ್ಲಿ ಸ್ವಲ್ಪ ಡಾರ್ಕ್ ಇರುತ್ತಲ್ವ, ಸೊ ನೀವು ಕನ್ಸಿಲರ್ನ ಯೂಸ್ ಮಾಡೋದ್ರಿಂದ ಇದು ಫುಲ್ ಕವರ್ ಆಗುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟು ನಾನಿಲ್ಲಿ ರೆನೆ ಅವರ ಬನಾನಾ ಲೂಸ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ದಟ್ ಇದು ನಾವು ತುಂಬ ಸ್ವೆಟ್ ಆಗ್ತೀವಲ್ವ, ಹಾಗಾಗಿ ಲೂಸ್ ಪೌಡರ್ ಯೂಸ್ ಮಾಡೋದ್ರಿಂದ ಆ ಸ್ವೆಟ್ ಆಗೋದು ಸ್ವಲ್ಪ ಕಂಟ್ರೋಲ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಮೇಕಪ್ ಏನು ನಾವು ಈ ಫೌಂಡೇಶನ್ ಕನ್ಸಿಲರ್ ಎಲ್ಲ ಏನು ಹಾಕ್ಕೊಂಡಿರ್ತೀವಿ, ಈ ಆಯಿಲಿ ಜಿಡ್ಡೆಲ್ಲ ಇರುತ್ತಲ್ಲ ಅದು ಸ್ವಲ್ಪ ಕಂಟ್ರೋಲ್ ಮಾಡುತ್ತೆ ಆ್ಯಂಡ್ ಫಿನಿಶಿಂಗ್ ಚೆನ್ನಾಗಿ ಕೊಡುತ್ತೆ. ಸೊ ನೀವು ಲೂಸ್ ಪೌಡರ್ನ ಯೂಸ್ ಮಾಡೋದ್ರಿಂದ ಚೆನ್ನಾಗಿ ಫೇಸ್ ಎಲ್ಲ ಕವರ್ ಆಗುತ್ತೆ ಅಂತಲೇ ಹೇಳ್ಬೋದು. ನನ್ನ ಹತ್ರ ಲೂಸ್ ಪೌಡರ್ ಇಲ್ಲ ಅಂದರೆ ಬನಾನಾ ಲೂಸ್ ಪೌಡರ್ ಇಲ್ಲ ಅಂತ ಹೇಳೋದಾದರೆ, ನಿಮ್ಮ ಹತ್ರ ಕಾಂಪ್ಯಾಕ್ಟ್ ಇರುತ್ತಲ್ವ, ಸೊ ಕಾಂಪ್ಯಾಕ್ಟ್ ಅಂದರೆ ಮೇಕಪ್ ಕಾಂಪ್ಯಾಕ್ಟ್ ಪೌಡರ್ ಏನಿರುತ್ತೆ ಸೊ ಅದನ್ನು ನೀವು ಯೂಸ್ ಮಾಡ್ಬೋದು. ಅದನ್ನು ಸ್ವಲ್ಪ ಲೈಟಾಗಿ ಯೂಸ್ ಮಾಡಿ, ಯಾಕಂದರೆ ಕಾಂಪ್ಯಾಕ್ಟ್ ಪೌಡರ್ ಯೂಸ್ ಮಾಡೋದ್ರಿಂದ ಸ್ವಲ್ಪ ಬೂದಿಗೆ ಫೇಸ್ ಕಾಣಿಸುತ್ತೆ. ಸೊ ಹಾಗಾಗಿ ಸ್ವಲ್ಪ ಲೈಟಾಗಿ ಯೂಸ್ ಮಾಡಿ ಅಂತ ಹೇಳ್ಬೋದು. ನೆಕ್ಸ್ಟು ನಾನಿಲ್ಲಿ ಸ್ವಿಸ್ ಬ್ಯೂಟಿ ಅವರ ಲಿಕ್ವಿಡ್ ಬ್ಲಷ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳಿ. ಫಸ್ಟ್ಗೆ ಎಷ್ಟು ಬೇಕೋ ಅಷ್ಟನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಬ್ಯೂಟಿ ಬ್ಲೆಂಡರಿಂದ ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ. ಅದು ತುಂಬ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ. ನಮ್ಮ ಕೆನ್ನೆಯಿಂದ ಐಬ್ರೋ ಎಂಡ್ ಏನಿದೆ ಅಲ್ಲಿವರೆಗೂ ನೀವು ಬ್ಲಷ್ನ ಅಪ್ಲೈ ಮಾಡಬೇಕಾಗತ್ತೆ. ಆ್ಯಂಡ್ ನೋಸ್ ಹತ್ರ ಮೂಗತ್ರ ಸ್ವಲ್ಪ ಬ್ಲಷ್ನ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಚೆನ್ನಾಗಿ ಪಿಂಕಿಯಾಗಿ ಕಾಣಿಸ್ಲಿ ಅಂತ. ಆ್ಯಂಡ್ ಇಲ್ಲಿ ಹೈಲೈಟರ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಕೂಡ ಸ್ವಿಸ್ ಬ್ಯೂಟಿ ಅವ್ರದ್ದು. ಸೊ ಮೇಲ್ಗಡೆ ಇದು ಕ್ಲೋಸ್ ಏನಿದೆ ಅದನ್ನು ನಾನೇ ಬೀಳಿಸ್ಬಿಟ್ಟು ಒಡೆದಾಕ್ಬಿಟ್ಟಿದ್ದೀನಿ. ಸೊ ನಾನಿಲ್ಲಿ ಸಿಲ್ವರ್ ಕಲರ್ ಏನು ತೋರಿಸ್ತಾ ಇದ್ದೆ, ಸೊ ಆ ಒಂದು ಹೈಲೈಟರ್ನ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ನಾವು ಏನು ಬ್ಲಷ್ ಹಾಕಿರ್ತೀವಿ ಅದ್ರ ಮೇಲೆ ಸ್ವಲ್ಪ ಹೈಲೈಟರ್ನ ಯೂಸ್ ಮಾಡಬೇಕಾಗತ್ತೆ. ಆವಾಗ ನಾವು ಸ್ಮೈಲ್ ಮಾಡಿದಾಗೆಲ್ಲ ಫುಲ್ ಹೈಲೈಟಾಗಿ ಕಾಣಿಸುತ್ತೆ ನಮ್ಮ ಫೇಸು. ನೀವೇ ಅಬ್ಸರ್ವ್ ಮಾಡ್ತಾ ಇರ್ಬೋದು ಎಷ್ಟು ಹೈಲೈಟಾಗಿ ಶೈನಿಯಾಗಿ ಕಾಣಿಸ್ತಾ ಇದೆ ಫೇಸ್ ಅಂತ. ಸೊ ನನಗಂತೂ ಹೈಲೈಟರ್ ತುಂಬಾ ಇಷ್ಟ ಆಗುತ್ತೆ ಮೇಕಪ್ಪಲ್ಲಿ. ನೆಕ್ಸ್ಟು ನಾನಿಲ್ಲಿ ಐಬ್ರೋನ ಫಿಲ್ ಮಾಡಿದೆ. ಅದಾದಮೇಲೆ ಐ ಶ್ಯಾಡೋ ಪ್ಯಾಲೆಟ್ನ ತೊಗೊಂಡಿದ್ದೀನಿ. ನಾನು ಯೂಸ್ ಮಾಡ್ತಾ ಇರೋದು ಗ್ಲಾಮ್ 21 ಐ ಶ್ಯಾಡೋ ಪ್ಯಾಲೆಟ್. ಇದರಲ್ಲಿ 21 ಶೇಡ್ಸ್ ಇರುತ್ತೆ. ಅದು ಅಲ್ಲದೆ ನಾನು ಲೈಟಾಗಿ ಯಾವುದಾದ್ರೂ ಕಲರ್ ಅಪ್ಲೈ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೆ. ಅಷ್ಟರಲ್ಲಿ ಇಶಾಂತ್ ಕೂಡ ಎದ್ಬಿಟ್ಟ. ಸೊ ಪಿಂಕ್ ಕಲರ್ ನಾನು ಸ್ಯಾರಿ ಹಾಕ್ಕೊಳ್ತಾ ಇದ್ದೀನಲ್ವ, ಪಿಂಕು ಮತ್ತು ಬ್ಲೂ ಕಾಂಬಿನೇಷನಲ್ಲಿ ಐ ಶ್ಯಾಡೋನ ಫಿಲ್ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಆದರೆ ಹೆವಿ ಆಗುತ್ತೆ, ಬೇಡ ಯಾವುದಾದ್ರೂ ಒಂದು ಕಲರ್ ಅಪ್ಲೈ ಮಾಡೋಣ ಅಂತ ಹೇಳಿ ನಾನು ಪಿಂಕ್ ಕಲರ್ ಮಾತ್ರ ಅಪ್ಲೈ ಮಾಡಿದ್ದೀನಿ. ನೀವು ನೋಡ್ತಾ ಇರ್ಬೋದು. ಸೊ ಲೈಟಾಗಿ ಅಪ್ಲೈ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇಶಾಂತ್ ಎದ್ದು ಆಟ ಆಡ್ತಾ ಇದ್ದಾನೆ. ನೆಕ್ಸ್ಟು ನಾನಿಲ್ಲಿ ಮೆಬ್ಲಿನ್ ಅವರ ಐಲೈನರ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ನಾನು ಮೇಲ್ಗಡೆ ಮಾತ್ರ ಐಲೈನರ್ ಹಾಕ್ಕೊಳ್ತೀನಿ, ಕೆಳಗಡೆ ಕಾಜಲೆಲ್ಲ ಹಾಕ್ಕೊಳ್ಳೋದಿಲ್ಲ. ಯಾಕಂದರೆ ನಂಗೆ ಇಷ್ಟ ಆಗೋದಿಲ್ಲ, ಕಾಜಲ್ ಅಷ್ಟಾಗಿ ಇಷ್ಟ ಆಗೋದಿಲ್ಲ. ಐಲೈನರ್ ಮಾತ್ರ ನಾನು ಅಪ್ಲೈ ಮಾಡ್ತೀನಿ. ಕೆಲವೊಂದು ಸಲ ನಾನು ಐಲೈನರ್ ಕೂಡ ಅಪ್ಲೈ ಮಾಡೋದಿಲ್ಲ. ಸೊ ಆ ರೀತಿ ನನಗೆ. ಆ್ಯಂಡ್ ನಾನಿಲ್ಲಿ ಕಲರ್ ಬಾರ್ ಅವರ ಮಸ್ಕರ ಯೂಸ್ ಮಾಡ್ತಾ ಇದ್ದೀನಿ. ಇದು 2 in 1. ನೀವು ಯಾರಾದರೂ ಕಲರ್ ಬಾರ್ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇದಂತೂ ತುಂಬಾ ಚೆನ್ನಾಗಿದೆ, ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು ಮಸ್ಕರಾದಲ್ಲಿ. ಆ್ಯಂಡ್ ನಾನು ಮಸ್ಕರ ಅಪ್ಲೈ ಮಾಡ್ತಿದ್ದಾಗ ಅಂದರೆ ಕ್ಯಾಮ್ರಾದಲ್ಲಿ ನಿಮ್ಗೆ ಅಷ್ಟಾಗಿ ಗೊತ್ತಾಗೋದಿಲ್ಲ. ಫೋನ್ ಕ್ಯಾಮ್ರಾದಲ್ಲಿ ಮಿರರ್ ಮುಂದೆ ನಾವು ಈಸಿಯಾಗಿ ಮೇಕಪ್ ಮಾಡ್ಕೊಳ್ಬೋದು. ಬಟ್ ಫೋನ್ ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಮೇಕಪ್ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಮಸ್ಕರ ಅಪ್ಲೈ ಮಾಡಿದಾಗ ಅದ್ರ ಲುಕ್ಕೇ ಒಂಥರ ಚೇಂಜ್ ಅನಿಸುತ್ತೆ. ಸೊ ನಾವು ಐ ಲ್ಯಾಶಸ್ ಹಾಕ್ಕೊಂಡಿದ್ದೀವಿ ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ನಾನು ಸ್ವಿಸ್ ಬ್ಯೂಟಿ ಅವರ ಲಿಪ್ ಲೈನರ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಲಿಪ್ ಲೈನರ್ ಮಾತ್ರ ಅಲ್ಲ, ಲಿಪ್ಸ್ಟಿಕ್ ಆಗು ಕೂಡ ನೀವು ಯೂಸ್ ಮಾಡ್ಕೋಬೋದು. ಇದ್ರ ಶೇಡ್ ಬಂದು ಪಿಂಕ್ ಕ್ರಶ್. ಸೊ ಫಸ್ಟ್ಗೆ ನಾನು ಲಿಪ್ ಲೈನರ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಯಾವ ರೀತಿ ಕಾಣಿಸ್ತಿದೆ ಅಂತ ನೀವು ನೋಡ್ಬೋದು. ನೆಕ್ಸ್ಟು ನಾನಿಲ್ಲಿ ನ್ಯೂಡ್ ಕಲರ್ ಏನಿದೆ ಈ ಶೇಡ್ನ ನಾನು ಅಪ್ಲೈ ಮಾಡ್ತೀನಿ. ಸೊ ನನಗೆ 2 in 1 ಅಂದರೆ 2 ಲಿಪ್ಸ್ಟಿಕ್ನು ಅಪ್ಲೈ ಮಾಡಿಕೊಂಡು ಅದ್ರ ಕಾಂಬಿನೇಷನ್ ಯಾವ ಕಲರ್ ಬರುತ್ತೆ ಅದು ನಂಗೆ ತುಂಬ ಲೈಕ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಈ ನ್ಯೂಡ್ ಕಲರ್ನ ನಾನು ಅಪ್ಲೈ ಮಾಡಿದ್ಮೇಲೆ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ. ಸೊ ನನಗೆ ಆ ಕಲರ್ ತುಂಬ ಇಷ್ಟ. ಆ್ಯಕ್ಚುಲಿ ನಾನು ಜಾಸ್ತಿ ಯೂಸ್ ಮಾಡೋದು ಈ ಒಂದು 2 ಶೇಡ್ನ ತುಂಬ ಇಷ್ಟಪಟ್ಟು ಯೂಸ್ ಮಾಡ್ತೀನಿ. ಸೊ ದಟ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ್ಯಂಡ್ ಏನಂತಾರೆ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. ಆ್ಯಂಡ್ ನಾನು ಮನೆಗೆ ಬಂದು ಫೇಸ್ ವಾಶ್ ಮಾಡಿ ಲಿಪ್ಸ್ಟಿಕ್ನ ರಿಮೂವ್ ಮಾಡೋವರೆಗೂ ನಾನು ಲಿಪ್ ಮೇಲೆ ಲಿಪ್ಸ್ಟಿಕ್ ಹಾಗೆ ಇರುತ್ತೆ. ಸೊ ದಟ್ ನಂಗೆ ತುಂಬ ಇಷ್ಟ ಈ ಒಂದು ಶೇಡ್ಸು. ಸೊ ನೆಕ್ಸ್ಟು ಮೇಕಪ್ ಎಲ್ಲ ಆಯಿತು. ಈಗ ನಾನು ಫೇಸಸ್ ಕೆನಡಾ ಅವರ ಮೇಕಪ್ ಫಿಕ್ಸರ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಸ್ವಲ್ಪ ಒಣಗಬೇಕು, ಅಂದರೆ ಫ್ಯಾನ್ ಹತ್ರ ನಿಂತ್ಕೊಂಡ್ರೆ ಬೇಗ ಡ್ರೈ ಆಗಿಬಿಡುತ್ತೆ. ಅಷ್ಟರಲ್ಲಿ ನಾನು ಸ್ಯಾರಿ ವೇರ್ ಮಾಡ್ಕೊಂಡು ಬರ್ತೀನಿ. ನಿಶಾಂತ್ನ ಈಗ ಅಕ್ಕನ ಜೊತೆ ಕಳಿಸ್ತಾ ಇದ್ದೀನಿ.
ಸಕ್ಕತ್ತಾಯ್ತು ಈ ಸ್ಯಾರಿ. ಮಮ್ಮಿ ಜೊತೆ ಹೋಗು. ಬಾಯ್ ಟಾಟಾ. ಬಾಯ್ ಬಾಯ್ ಪುಟ್ಟಣಿ. ಬಾಯ್. ಚಿನ್ನು ಇಲ್ವಾ? ಹಾಂ, ಮತ್ತೆ ಆಟ ಆಡ್ತಾನೆ ಬಿಡು. ನಾನು ಸ್ಯಾರಿ ಹಾಕ್ಕೊಂಡು ಹೊರಡಬೇಕು. ನಾವು ಗಾಡೀಲಿ ಹೋಗ್ತಾ ಇರೋದ್ರಿಂದ ಅಕ್ಕನ ಜೊತೆಲೇ ಲಿಶಾಂತ್ನ ಕೊಟ್ಟು ಕಳಿಸ್ದೆ. ಅವರು ಕಾರಲ್ಲಿ ಬರ್ತಿದ್ದಾರಲ್ವ, ಸೊ ತುಂಬ ಬಿಸಿಲಿರುತ್ತೆ ಅಂತ ಹೇಳಿ ಲಿಶಾಂತ್ನ ಅವಳ ಕೈಲೇ ಕಳಿಸ್ದೆ. ಆ್ಯಂಡ್ ಫೈನಲಿ ನಾನು ರೆಡಿ ಆಗಿದ್ದೀನಿ. ಯಾವ ರೀತಿ ಕಾಣಿಸ್ತಾ ಇದ್ದೀನಿ ಅಂತ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಆ್ಯಂಡ್ ಮಹಿ ಶೂ ಹಾಕ್ಕೊಳ್ತಾ ಇದ್ರು. ಸೊ ಬೇಗ ಹೋಗೋಣ, ತುಂಬ ಲೇಟ್ ಆಗಿಬಿಡುತ್ತೆ ಅಂತ ಹೇಳಿ. ಅದು ಅಲ್ಲದೆ ತುಂಬ ಬಿಸಿಲಿತ್ತಲ್ವ, ಬೈಕಲ್ಲಿ ಬೇರೆ ಹೋಗಬೇಕು. ಸೊ ಅದೇ ನಾವು ಮಾತಾಡ್ಕೊಳ್ತಾ ಇದ್ವಿ, ತುಂಬ ಬಿಸಿಲಿದೆ, ಬೇಗ ಹೋಗಬೇಕಪ್ಪ ಅಂತ ಹೇಳಿ. ನಮ್ಮ ಜೊತೆ ನನ್ನ ತಂಗಿ ಮತ್ತು ನಮ್ಮ ಭಾವ ಕೂಡ ಜಾಯ್ನ್ ಆದರು. 4 ಜನ ಜೊತೆಲೇ ಬಂದ್ವಿ ಬೈಕಲ್ಲಿ. ಆಗ್ಬಿಟ್ಟು ನೋಡಿ ಬರ್ತಿದ್ದಾರೆ ಊಟ ಆದ್ಮೇಲೆ. ಯಾರ ಹತ್ರ ಬರಲ್ಲ ಅಣ್ಣ ಅವಳು. ಹಾಯ್ ಮಾಡಿ. ಹಾಯ್. ನಾನು ಹೇಳ್ತೀರ ಕ್ಯಾಮ್ರಾ ಆನ್ ಮಾಡ್ತಾವ್ರಲ್ಲ. ನಾವೀಗ ಬಂದು ಜಾಗ ಇಲ್ಲ. ಎಲ್ಲೆಲ್ಲೋ ನೀನೇ ಇರ್ತೀಯಲ್ಲೋ. ಪುಟ್ಟಣಿ, ಅಮ್ಮ ಬಿಟ್ಟು ಬಂದಿದ್ದೆ ನೀನು. ಓ ತಿನ್ನು ಅರ್ಶಿನ ಕುಂಕುಮ ಇಸ್ಕೊಂಬತ್ತೀನಿ. ಆಯ್ತು ಚೆನ್ನು. ಸ್ಟಿಕ್ಕರ್ ಎಲ್ಲಿ ಹೊಡೆದ? ಸ್ಟಿಕ್ಕರ್ ಕಿಲ್ಲಕ್ಕೆ ಅಂತ ಬಂದಿದ್ನಾ? ಈಸ್ಕೋಬೇಕು ತಾನೇ ಮೊದಲೇ ನೀನು. ಅಲ್ಲಿ ಒಂದೇ ಕೋರೊಳಗೆ ಇಲ್ಲ ಕಣೆ. ಅವನು ಆಟ ಮಾಡ್ತಾ ಇದ್ದ, ಕೆಳಗಡೆ ಹಿಡಿತೀನಿ ಅಂತ. ಬಿಡೋ ಹೋಗ್ಬೇಡ ಅಂತ ಅಂದರೆ ಅಂದ್ಬಿಟ್ಟು ಹೊಡೆದ. ನೀರು ಕುಡಿಸಿದ್ರ ಅವನಿಗೆ? ಅರ್ಶಿನ ಕುಂಕುಮ ಇಸ್ಕೊಂಬರ್ತೀನಿ. ಅಲ್ಲ ಅವರೇ ಅರ್ಶಿನ ಕುಂಕುಮ ಇಸ್ಕೊಂಬರ್ತೀನಿ. ತಿನ್ನು ಮಗನು, ತಿನ್ನು. ನಿಶಾಂತು ನಮ್ಮಮ್ಮ ಊಟ ಮಾಡಿಸ್ತಾ ಇದ್ದಾರೆ. ಹಾಯ್ 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 ಮಾಡೋ. ಯೂಟ್ಯೂಬಲ್ಲಿ ಬರ್ತೀಯಾ? ಮಾಡೋ. ಹಾಯ್. ನೋಡಿ ನಾನಾಗೈತೆ ಏನೇ ಎಲ್ಲ ಇದು ಹುಡುಗಿರ ಮನೆ, ಅಂದರೆ ನಮ್ಮ ಅತ್ತಿಗೆ ಮನೆ. ಇದು ಮದುವೆ ಹೆಣ್ಣು ಮನೆ. ಸೊ ನಾವಿಲ್ಲೆಲ್ಲ ಅರ್ಶಿನ ಕುಂಕುಮ ತಗೊಳ್ತಾ ಇದ್ವಿ. ಆ್ಯಂಡ್ ಫ್ಯಾಮಿಲಿ ಅವರೆಲ್ಲ ಸೇರಿದ್ರಲ್ಲೆಲ್ಲ ಮಾತಾಡ್ತಾಯಿದ್ರು, ಇಲ್ಲಿ ಪಾಪು ಏನು ಮಾಡ್ತಿದ್ದಾನೆ ಅಂತ ಹೇಳಿ. ನಾನು ಅಮ್ಮ ಜೊತೆ ಕೊಟ್ಟಿದ್ದೀನಿ, ಊಟ ಮಾಡಿಸ್ತಾ ಇದ್ದಾರೆ ಅವನಿಗೆ ಅಂತ ಹೇಳಿದೆ.
ಆ್ಯಂಡ್ ಇವ್ರನ್ನ ನೋಡ್ತಾ ಇರ್ಬೋದು, ಇವರು ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇರ್ತೀನಿ ಅಂತ ಹೇಳಿದ್ರು. ಸೊ ಸ್ವಲ್ಪ ಶೈ ಆಗ್ತಾಯಿದ್ರು ಇವರು. ಸೊ ಬನ್ನಿ ಕ್ಯಾಮ್ರಾ ಮುಂದೆ ಮಾತಾಡೋಣ ಅಂತ ಹೇಳಿ ಅವ್ರನ್ನ ಕರೆಸಿ ಮಾತಾಡ್ತಾ ಇದ್ದೆ. ಊಟಕ್ಕೆ ಝೂಮ್ ಆಗ್ತಿದ್ಯಾ ಇದು? ನಾನೇನು ಮಾಡಿಲ್ವಲ್ಲ. ಫೇಸ್ ಟ್ರ್ಯಾಕಿಂಗ್ ಆನ್ ಮಾಡಿದಲ್ಲ ಅದಕ್ಕೆ. ಅಲ್ಲಿ ಬಿಸಿಲು ಅಂತಾನೆ ಇಲ್ಲಿ ವೆಯ್ಟ್ ಮಾಡ್ಕೊಂಡು ನಿಂತಿದ್ದು. ಏನು ನೋಡ್ತಿದ್ದೀರಿ? ಬಿಸಿಲು ಹೆಂಗ್ ಬರುತ್ತೆ ಅಂತಾರ? ಊರು ಅಪ್ಡೇಟ್ ಆಗೈತೆ ಅಂತನಾ? ಮಾತಾಡ್ತಾರೆ ಅಂದ್ಬಿಟ್ಟು ಕ್ಯಾಮ್ರಾ ಆನ್ ಮಾಡ್ಕೊಂಡು ನೋಡ್ತಾನೆ ಇದ್ದೀನಿ. ಸುತ್ತಮುತ್ತ ನೋಡಿ ಯಾರನ್ನ ಬಾಯ್ ಬೇಗ ಕಬಾಬು. ಯಾಕೆ ನಚ್ಚಿದ್ದೀರ? ನಾನು ನೋಡಲಿಲ್ಲ, ಅವಳನ್ನ ನೋಡ್ತಾ ಇದ್ದೀನಿ. ಎಷ್ಟು ತಿಂಗಳಾಯ್ತು ನಿಮ್ಮ ಮದುವೆ ಆಗಿ? 5 ತಿಂಗಳಿಂದ ನೀವು ಹಿಂಗೆ ಬರ್ತಾ ಇದ್ರಿ. ಹಿಂಗೆ ಊಟ ಚೆನ್ನಾಗಿದ್ಯಾ? ಅಯ್ಯೋ ಎಲ್ಗೋಬೇಕಾಯ್ತು, ಬಸ್ ಅಲ್ಲಿ ನಿಂತಿರ್ತದೆ. ಹಾಂ ಅದಕ್ಕೆ ಹಾಯ್ ಮಾಡಿ. ಚೆನ್ನಾಗಿದೆ ಅದಕ್ಕೆ. ಜೊತೆಲಿ ಬರಬೇಕು. ಹುಡುಗಿನೆಲ್ಲ ಹಂಗೆ ಬಿಟ್ಟು ಹೋಗಂಗಿಲ್ಲ. ಕೇಳಿಸ್ತಾ ಇಲ್ಲ ಅವ್ರಿಗೆ, ಕೇಳಿಸ್ತಾ ಇಲ್ಲ ಅವ್ರಿಗೆ. ಅಯ್ಯೋ ಕೇಳಿಸ್ತಾನೆ, ಕೇಳಿಸ್ತಿಲ್ಲ ಇವ್ರಿಗೆ. ಓ ನೀನೇ ಫೇಮಸ್. ಹುಡುಗಿನ ಬಿಟ್ಬಿಟ್ಟು ಹೋಗಿಲ್ಲ. ಬಾಯಲ್ಲಿ ಅದಕ್ಕೆ ಪಕ್ಕ ನಿಂತ್ಕೋಣ. ಬಾಯ್ ಅದಕ್ಕೆ ಪಕ್ಕ ನಿಂತ್ಕೋ ಸ್ವಲ್ಪ. ಕೇಳಿಸ್ಕೊತಿದ್ರ? ಹುಡುಗಿ ನಂಗೆ ಬಿಟ್ಟು ಹೋಗಿಲ್ಲ, ಜೊತೆಲೇ ಇರಬೇಕು. ಈಗ ದೂರ ಕ್ಯಾಬ್ ಮಾಡ್ಕೊಳಂಗಿಲ್ಲ. ತೋರಿಸ್ಬಿಡ ಅವನು ಎಲ್ಲಿದ್ದಾನೆ? 5 ತಿಂಗಳ ಹಿಂದೆ ಅತ್ತೆ ಇವರಿಬ್ರು. ಚೆನ್ನಾಗಿದ್ಯಾ ಚೆನ್ನಾಗಿದ್ಯಾ ಅನ್ಕೊಂಡು ಬರ್ತಿದ್ರು. ಆಯ್ತು ಆಯ್ತು 5 ಈ ತಿಂಗಳು 8 ಸಾಕೆ. ಈ ಬಸ್ಸಲ್ಲ ಬಂದಿದ್ದು ನೀವು? ಈ ಬಸ್ಸಲ್ಲಿ ನನ್ನ ಮಗ ನೋಡಿಲ್ಲ ಅವನೇ. ಪುಟ್ಟಣಿ ಏನು ಇವತ್ತೆಲ್ಲ ನನ್ನ ಹತ್ರ ಇಲ್ಲ ನೀನು? ಚಿನ್ನುಗು ಲಸಪ್ಪನ ಹೊಡೆದಿ ಅವನು ಮುದ್ದು ಮಾಡೋದು ಹಂಗೇನೆ, ಆದ್ರೆ ಅವ್ರಿಗೆ ಹೊಡೆಯೋ ಥರ ಅನಿಸ್ತದೆ. ಅದೇ ನೀರು ಚೆಲ್ಕೊಂಡಿರೋದು ಪ್ಯಾಂಟ್ಗೆ. ಓ ಲಿಶು ಸುಸು ಮಾಡ್ದಂಗೆ ಎಲ್ಲ ಚೆಲ್ಕೊಂಡು ಕೂತವನೆ ಪ್ಯಾಂಟ್ನ. ಅಲ್ಲೇ ಅಜ್ಜಿ ತಾತ ಇಲ್ಲಿ ಇಲ್ಲಿ ಪುಟ್ಟಣಿ ಅಜ್ಜಿ ತಾತ. ಅಯ್ಯೋ
ಹಿಡ್ಕೋಬೇಕು ಅವನಿಗೆ. ಬನ್ನಿ ಪುಟಣಿ. ಏ ಉದ್ದ ಐತೆ, ಅವನಿಗೆ ಜಾಸ್ತಿ ಹೈಟ್ ಅನ್ನಿಸ್ತದೆ ಅದು. ಸೊ ಫ್ರೆಂಡ್ಸ್, ಇವಾಗ ಮನೆಗೆ ಬಂದ್ವಿ ಆ್ಯಂಡ್ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಫುಲ್ ಸುಸ್ತಾಗ್ಬಿಟ್ಟಿದ್ದೀವಿ ಆ್ಯಂಡ್ ಬಿಸಿಲಲ್ಲಿ ಬೇರೆ ಬೈಕಲ್ಲಿ ಬಂದ್ವಿ. ಸೊ ಆಗ್ತಾ ಇಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಲವ್ ಯು ಆಲ್. ಬಾಯ್. ಬಾಯ್ ಮಾಡಿರಿ ರೀ. ಬಾಯ್ ಮಾಡಿ. ಬಾಯ್ 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 ಬಾಯ್.